ಹಾಗಾದ್ರೆ ರಾಯಚೂರಲ್ಲಿ ಕರೆಂಟ್ ಹೋಗುತ್ತಾ ಅಂದ್ರೆ ಪವರ್ ಹೋಗ್ತಾ ಇರುತ್ತೆ. ವಾಟರ್ ಫಾಲ್ಸ್ ಹತ್ರ ಬಂದಂಗಿದೆ. ನಮ್ ಕರ್ನಾಟಕಕ್ಕೆ ಸುಮಾರು 30 to 40% ಇಲ್ಲಿಂದಾನೆ ಪವರ್ ಸಿಗ್ತಾ ಇರೋದು. ಇದೇನಿದು ಎದುರುಗಡೆ ಇರೋದು ನೋಡಿ, ಇದು ನೋಡಕ್ ಸಿಗ್ತಾ ಇದೆ, ಇಲ್ಲಾಂದ್ರೆ ಅಷ್ಟು ಈಸಿ ಇಲ್ಲ ನೋಡೋದಿದು. ಇದು ರಿಜೆಕ್ಟೆಡ್ ಇದೆಲ್ಲ ಕೆಮಿಕಲ್ ಡಿವಿಷನ್. ಹಾಲಿವುಡ್ ಮೂವಿಯಲ್ಲಿ ಕೆಲವು ನಾವು ಸೀನ್ ನೋಡ್ತೀವಲ್ಲ ಹಾಗಿದೆ ಇಲ್ಲಿ. ನೋಡಿ, ಇದು ರಾಯಚೂರಿನ ಥರ್ಮಲ್ ಪವರ್ ಸ್ಟೇಷನ್. ಇದು ಫೈನಲಿ ಪರ್ಮಿಷನ್ ಸಿಕ್ತು, ವಿಸಿಟ್ ಮಾಡೋಣ ಅಂತ ಬಂದ್ವಿ. ತುಂಬ ದೊಡ್ಡದಾಗಿದೆ ಕಣ್ರಿ. ಸ್ಪೆಷಲಿ ಥ್ಯಾಂಕ್ಸ್ ಟು ಶೌಕತ್ ಆ್ಯಂಡ್ ಗುರು ಅಂತ. ಸೊ ಇವರೆಲ್ಲ ಫ್ರೆಂಡ್ಸು, ಇವರಿಂದ ನಮಗೆ ಪರ್ಮಿಷನ್ ಸಿಕ್ತು. ಈಗ ಏನು ಪ್ರೋಸೆಸ್ ಆಗ್ತಿರ್ಬೋದಲ್ಲಿ? ಅದು ಕೋಲ್ ಬರ್ನ್ ಆಗಿ ಫ್ಲೈಸ್ ತರ ಹೊರಗೆ ಹೋಗುತ್ತೆ ಪೌಡರ್ ಟೈಪ್. ಓಕೆ, ನಮ್ಮ ಕರ್ನಾಟಕಕ್ಕೆ ಸುಮಾರು 30 to 40% ಇಲ್ಲಿಂದಾನೆ ಪವರ್ ಸಿಗ್ತಾ ಇರೋದು. ತುಂಬಾ ದೊಡ್ಡದಾಗಿದೆ. ಅಂಡ್ ವರ್ಷಕ್ಕೆ ಒಂದ್ಸಲ ಇಲ್ಲಿ ಎಲ್ಲಾರನು ಒಳಗ್ ಬಿಡ್ತಾರೆ, ಅದು ದಸರಾ ಟೈಮ್ ಅಲ್ಲಿ. ಬೇರೆ ದಿನ ಎಲ್ಲ ಇಲ್ಲಿ ಒಳಗ್ ಬರ್ಬೇಕಂದ್ರೆ ತುಂಬಾ ಕಷ್ಟ, ಪರ್ಮಿಷನ್ ತಗೊಳ್ಳೋದು ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ಒಳಗ್ ಬಿಡೋದು. ಬೇರೆ ಬೇರೆ ಯೂನಿಟ್ಸ್ ಗಳಿದೆ ಅಲ್ವಾ? ಬಟನ್ ಕೇಳಿದ್ರೆ ಏನಮ್ಮ ಇದೆಲ್ಲ ಇದ್ರ ಮೇಲೆ ಕೋಲ್ದೆಲ್ಲ ಪೌಡರ್ ಫಾರ್ಮ್ ಅಲ್ಲಿ ಆಗಿ ಒಂದ್ ಕಡೆ ಅಲ್ಲಿ ಡಂಪ್ ಮುಂದೆ ಇದೆ, ಅಲ್ಲಿ ಕೋಲ್ ಎಲ್ಲ ಡಂಪ್ ಆದ್ಮೇಲೆ ಇದು ಬೆಲ್ಟ್ಸ್ ಇರುತ್ತೆ. ಈ ಬೆಲ್ಟ್ ಸಿಸ್ಟಮ್ ಪೌಡರ್ ಫಾರ್ಮ್ ಅಲ್ಲಿ ಆಗಿ ಹೋಗ್ತಾ ಇರೋದು. ಅದರಿಂದ ಅಲ್ಲಿ ಒಳಗಡೆ ಟರ್ಬೈನ್ಸ್ ಏನೇನೋ ಅದು ಪ್ರೊಸೆಸ್ ಇದೆ. ಅದಾದ್ಮೇಲೆ ಕರೆಂಟ್ ಜನರೇಟ್ ಆಗುತ್ತೆ. ಫೈನಲಿ ಕರೆಂಟ್ ಜನರೇಟ್ ಆಗೋದು ಇಲ್ಲಿ. ಅದ ಆ ಕಡೆನಾ ಹೋಗ್ಬೋದಾ ಅಲ್ಲಿ? ತೋರಿಸ್ತೀನಿ. ಓಕೆ, ಕಲ್ಲಿದ್ಲೆ ಇರುತ್ತಲ್ಲ ಕೋಲ್, ಅದು ಆಕ್ಚುಲಿ ಬರ್ನ್ ಆಗಿ ಈ ಪೈಪ್ಗಳ ಮುಖಾಂತರ ಹೋಗ್ತಾ ಇರೋದಂತೆ. ಬೇರೆ ಬೇರೆ ಯೂನಿಟ್ಸ್ಗಳಿದೆ, ಅಲ್ಲೋಗಿ ಪ್ರೋಸೆಸ್ ಆಗಿ ಫೈನಲಿ ಪವರ್ ಜನರೇಟ್ ಆಗುತ್ತೆ. ಸೊ ಈ ಪ್ರೋಸೆಸ್ ಅಲ್ಲಿ ಇಲ್ಲಿ ಪವರ್ ಜನರೇಟ್ ಮಾಡ್ತಾ ಇದ್ದಾರೆ. ಕೋಲ್ ಎಲ್ಲ ಬಂದು ಇದರಲ್ಲಿ ಫೈರ್ ಆಗುತ್ತೆ ಮೇಲ್ಗಡೆ. ಆ ಪೈಪ್ ಅಲ್ಲಿ ಬಂದು ಓಕೆ ನೀವು ಕಂಟಿನ್ಯೂ ಮಾಡಿ. ಅಲ್ಲಿ ಬಂದು ಫೈರ್ ಆಗಿ ಆಮೇಲೆ ಕರೆಂಟ್ ಎಲ್ಲ ಇದು ಜನರೇಟ್ ಆಗಿದ್ಮೇಲೆ ಡ್ಯಾಶ್ನ ಫ್ಲಾಶ್ ಮಾಡ್ಲಿಕ್ಕೆ ಆಗ್ತದೆ. ಇದೇನಿದು ಎದುರುಗಡೆ ಇರೋದು? ಚಿಮ್ನಿ, ಕೂಲಿಂಗ್ ಟವರ್. ಅದ್ರೊಳಗೆ ಏನಿದೆ? ನೀರಿರುತ್ತೆ. ನೀರು ಹಾಟ್ ವಾಟರ್ ಇರುತ್ತೆ ಮೇಡಮ್. ಅದು ಬಾಯ್ಲ್ ಆಗಿದ್ದ ನೀರು ಅಲ್ಲಿ ಡಂಪ್ ಆಗಿ ಅಲ್ಲೆಲ್ಲ ಕೂಲ್ ಆಗುತ್ತೆ. ಬಾಯ್ಲ್ ಆಗಿರೋ ಡೈರೆಕ್ಟ್ ಅಲ್ಲಿ ಕನೆಕ್ಷನ್ ಬರುತ್ತೆ, ಅಲ್ಲಿ ಕೂಲ್ ಆಗಿ ಸ್ಟೀಮ್ ಮುಖಾಂತರ ಮೇಲ್ ಹೋಗುತ್ತೆ. ಅಲ್ಲಿ ನೀರ್ ಕೆಳಗಡೆ ಬೀಳ್ತಾ ಇರುತ್ತೆ, ಅಲ್ಲಿ ನೋಡ್ಬೋದು, ಕಾಣಿಸುತ್ತೆ. ಹಾಗಾದ್ರೆ ರಾಯಚೂರಲ್ಲಿ ಕರೆಂಟ್ ಹೋಗುತ್ತಾ ಅಂದ್ರೆ ಪವರ್ ಹೋಗ್ತಾ ಇರುತ್ತೆ. ನೋಡಿ, ಹೊರಗಡೆಯಿಂದ ನೋಡುವಾಗ ಹೇಗೆ ಕಾಣುತ್ತೆ. ಇದು ಭಯಂಕರ ದೊಡ್ಡದಾಗಿದೆ ಆಯ್ತಾ. ಅಬ್ಬಬ್ಬಬ್ಬಬ್ಬ, ಓ ಈ ರೀತಿ ಇದು ನೀರ್ ಬೀಳ್ತಾ ಇರುತ್ತೆ ಕೆಳಗಡೆ. ಫುಲ್ ವಾಟರ್ ಹಾಟ್ ಆಗಿರೋದೆಲ್ಲ ಕೂಲ್ ಆಗಿ ಕೆಳಗೆ ಇರುತ್ತೆ. ಹಾಟ್ ಆಗಿರೋದು ಕೂಲ್ ಆಗಿ ಸ್ಟೀಮ್ ಈ ತರ ಎಂಟಿದೆ, ಅದು 2 ನಂಬರ್ ಇದೆ. ನಿಜವಾಗ್ಲೂ ತುಂಬಾ ದೊಡ್ಡದಾಗಿದೆ ಕಣ್ರಿ. ಅಲ್ಲಿ 2 ಅಂತ ಬರ್ದಿದ್ದಾರೆ, ಮೇ ಬಿ ಸೆಕೆಂಡ್ ಯೂನಿಟ್ ಇದು. ಓಕೆ, ನೋಡಿ ಒಳಗೆ ಹೋಗೋಣವಾ? ನೋಡಿ ಇದೆ ಕಣ್ರಿ ಆ ಯೂನಿಟ್ಸ್ಗಳು. ಅದೀಗ ಭಯಂಕರ ದೂರ ಇದೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಇದು? ನೋಡಿ, ತುಂಬಾ ದೊಡ್ಡದಾಗಿದೆ. ಅಯ್ಯಬ್ಬಾ, ವಾವ್, ಸಖತ್ತಾಗಿದೆ. ಹೆಂಗಿದು? ಒಳ್ಳೆ ವಾಟರ್ ಫಾಲ್ಸ್ ಹತ್ರ ಬಂದಂಗಿದೆ ಅಲ್ವಾ? ಸೇಮ್ ಬೆಳಿಗ್ಗೆ ಮಾರ್ನಿಂಗ್ ಅಲ್ಲಿ ಫಾಗ್ ಇರುತ್ತಲ್ಲ. ಓಕೆ, ತುಂಬಾ ದೊಡ್ಡದಾಗಿದೆ. ಕೆಳಗೆ ನೋಡಿದ್ರೆ ಫುಲ್ ವಾಟರ್ ಫಾಲ್ಸ್ ತರ ಇದೆ ಇದು. ಮತ್ತೆ ಇನ್ನೊಂದೇನಂದ್ರೆ ಸೇಫ್ಟಿ ಪರ್ಪಸ್ ಇಂದಾನೆ ಅವರು ತುಂಬ ನೋಡ್ಬಿಟ್ಟು ಒಳಗೆ ಬಿಡ್ತಾರೆ. ಯಾಕಂದರೆ ಇಲ್ಲಿ ಅಷ್ಟು ಈಸಿ ಇಲ್ಲ, ತುಂಬ ಡೇಂಜರ್ ಇದೆ. ಅಲ್ಲಿವರೆಗೂ ನೋಡ್ಬೋದು. ವೈರ್ ಮೇಲೆಲ್ಲ ಕಾಲಿಡಬೇಡಿ ಅಂದರೆ. ಇದೆಲ್ಲ ಹಾಟ್ ವಾಟರ್ ಅದು. ಇಲ್ಲಿಂದ ಕೂಲ್ ಆಗಿ ತಳಗೆ ಬಿದ್ದು ಕೂಲ್ ಆಗಿ ಮತ್ತೆ ಈ ನೀರನ್ನ ರೀಸೈಕಲ್ ಮಾಡ್ತಾರೆ.
ಹಾಲಿವುಡ್ ಮೂವಿಯಲ್ಲಿ ಕೆಲವು ನಾವು ಸೀನ್ ನೋಡ್ತೀವಲ್ಲ ಹಾಗಿದೆ ಇಲ್ಲಿ. ಇಲ್ಲಿರೋದೆಲ್ಲ ಹಾಟ್ ವಾಟರ್, ಬಿಸಿನೀರಿದು. ಈ ಆವಿ ಇದೆ ಅಲ್ವಾ, ಇವಾಗ ಒಂದು ಗ್ಲಾಸ್ ನೀರಲ್ಲಿ ಹೇಗೆ ಬಿಸಿನೀರು ಹಾಕಿದಾಗ ಆವಿಯಾದ ಮೇಲೆ ಹೋಗುತ್ತೋ ಹಾಗೆ ನೋಡ್ತಿದ್ದೀವಲ್ಲ, ಇದು ಆವಿಯಾಗಿ ಹೋಗ್ತಾ ಇರೋದು ಆಯ್ತಾ. ಆ್ಯಂಡ್ ಈ ರೀತಿಯಲ್ಲಿ ಸುಮಾರು 8 ಯೂನಿಟ್ಸ್ ಇದೆ ಅಂತ ಅನ್ಕೊಳ್ತೀವಿ. ಎಲ್ಲ ಕಡೆನೂ ಹಾಗೆ ಭಾಳ ದೊಡ್ಡದಾಗಿದೆ. ರಾಯಚೂರು ಬಂದರೆ ಒಂದ್ಸಲ ವಿಸಿಟ್ ಮಾಡಿ, ಬಟ್ ಅಷ್ಟು ಈಸಿ ಇಲ್ಲ ಒಳಗೆ ಪರ್ಮಿಷನ್ ಸಿಗೋದು. ದಸರಾ ಟೈಮಲ್ಲಿ ಎಲ್ಲರೂ ಬಿಡ್ತಾರೆ ಒಳಗೆ, ಸೊ ಅವಾಗ ಬಂದು ನೋಡ್ಕೊಂಡು ಹೋಗಿ ಯಾವ ರೀತಿ ಪವರ್ ಜನರೇಟ್ ಮಾಡ್ತಿದ್ದಾರೆ ಅಂತ. ಈ ವೈರ್ ಕಾಣಿಸ್ತಾವಲ್ಲ, ಹೊರಗೆ ಹೋಗ್ತದೆ. ಪವರ್ ಜನರೇಟ್ ಮಾಡ್ತಿರೋ ಪ್ರೋಸೆಸ್ ನಡೀತಾ ಇದೆ. ಫೈನಲಿ ಪವರ್ ಜನರೇಟ್ ಆದಮೇಲೆ ಈ ವೈರ್ಗಳ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸರ್? ಅಂದರೆ ನಂಗನ್ಸುತ್ತೆ ಇದು ಪವರ್ ಜನರೇಟ್ ಆದಮೇಲೆ ಒಂದು ಕ್ವಾಲಿಟಿ ಅಂತ ಹೇಳ್ತೀವಲ್ಲ, 200 ವ್ಯಾಟ್ ಮತ್ತು 220 ಕಿಲೋವ್ಯಾಟ್ ಅಲ್ಲಿ ಬಂದಿದೆ. 220 ಕಿಲೋವ್ಯಾಟ್ ಅಲ್ಲಿ ಬಂದಿದೆ. 400 ಓಕೆ. ಸೊ ಆ್ಯಕ್ಚುಲಿ ಇಲ್ಲಿ ಪವರ್ನ ಡಿವೈಡ್ ಮಾಡಿದ್ದಾರೆ. ಒಂದು 220 ವ್ಯಾಟ್ ಮತ್ತೊಂದು 400 ವ್ಯಾಟ್ ಅಂತ. ಇಲ್ಲಿಂದಾನೇ ಬೇರೆ ಬೇರೆ ಊರುಗಳಿಗೆ ಪವರ್ ಸಪ್ಲೈ ಆಗ್ತಾ ಇರೋದು ಈ ವೈರ್ಗಳ ಮುಖಾಂತರ. ಈ ರಾಯಚೂರ್ನ RTPS ಅಂತ ಹೇಳ್ತಾರಲ್ವಾ, RTPS ಇದೇನಿರ್ಬೋದು? ಇದೆ ಕೋಲ್ ಅಲ್ಲಿ ತೋರಿಸ್ತೀನಿ. ಅಲ್ಲಿಂದ ಒಳಗಡೆ ಈ ತರ ಬೆಲ್ಟ್ ತರ ಇರುತ್ತೆ, ಅದ್ರ ಮೇಲಿಂದ ಕೋಲ್ ಹೋಗುತ್ತೆ. ಪೌಡರ್ ಫಾರ್ಮ್ ಅಲ್ಲಿ ಕೋಲ್ ಹೋಗುತ್ತೆ. ಪೌಡರ್ ಆಗೋದು ಅಲ್ಲಿ ಮುಂದೆ. ಇದು ಹೀಗೆಯಾ? ಇದು ಟ್ರೈನಿಂದ ಬಂದು ಡಂಪ್ ಮಾಡ್ತಾರೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಡಂಪ್ ಆಗುತ್ತೆ. ಟ್ರೈನ್ ಇರುತ್ತಲ್ಲ, ಟ್ರೈನ್ಗೆ ಒಂದೊಂದು ಸಪ್ರೇಟ್ ಬೋಗಿ ಬಿಚ್ಚಿ ಟ್ರೈನ್ ಹಿಂಗ್ ಫುಲ್ ಡಂಪ್ ಮಾಡ್ತಾರೆ. ಎತ್ತಿ ಬಕೆಟ್ ಯಾವ ತರ ಎತ್ತಿ ಬಿಸಾಕ್ತೀವಿ ಆ ತರ ಟ್ರೈನ್ ಹಿಂಗ್ ಡಂಪ್ ಮಾಡಿ ಇದು ಮಾಡ್ತಾರೆ. ಓಕೆ ಓಕೆ. ನೋಡಿ, ಈಗ ಆ್ಯಕ್ಚುಲಿ ಪವರ್ ಜನರೇಟ್ ಏನು ಆಗ್ತಾ ಇದೆ ಅದಕ್ಕೆ ಯೂಸ್ ಮಾಡ್ತಿರೋಂಥ ಸೋರ್ಸ್ ಕೋಲ್. ಸೊ ಇದು ಕಲ್ಲಿದ್ದಲು. ಪಾಪ ಇಲ್ಲಿ ವರ್ಕ್ ಮಾಡೋರು ಮಾತ್ರ ತುಂಬ ಡಸ್ಟಲ್ಲಿ ವರ್ಕ್ ಮಾಡ್ತಾರೆ ಅಲ್ಲ? ಬರ್ದಿದೆ ನೋಡಿ, ಕಲ್ಲಿದ್ದಲು ಸಂಗ್ರಹಿಸಿ ಸ್ಥಾವರಕ್ಕೆ ಕ್ರಷ್ ಮಾಡಿ ಕೂಲ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಈ ಕಡೆ ಇರ್ತದೆ. ಭಾಳ ದೊಡ್ಡದಾಗಿದೆ ಬಿಡಿ. ಇಲ್ಲಿದೆಯಲ್ಲ ಕೋಲ್ ಹ್ಯಾಂಡ್ಲಿಂಗ್ ಪ್ಲಾಂಟ್. ಇಲ್ಲಿ ಟ್ರೈನ್ ಬಂದಿದೆ ನೋಡಿ, ಆ ಟ್ರೈನಲ್ಲಿ ಕೋಲ್ ಇರುತ್ತೆ. ಆ ಟ್ರೈನ್ ಹೋಗಿದೆಯಲ್ಲ, ಒಂದೊಂದು ಈಗ ಸ್ಟಾರ್ಟ್ ಇದೆ ಅಲ್ಲಿ ಬಿಸ್ತಿದ್ದಾರೆ, ಹೋಗ್ತಿದ್ದಾರೆ. ಹೌದು ನೋಡಿ, ಇದು ನೋಡಕ್ ಸಿಗ್ತಾ ಇದೆ. ಇಲ್ಲಾಂದ್ರೆ ಅಷ್ಟು ಈಸಿ ಇಲ್ಲ ನೋಡೋದಿದು. ಇವಾಗ ಈ ಕಲ್ಲಿದ್ದಲಿದೆಲ್ಲ ಡಂಪ್ ಮಾಡ್ತಾರೆ ಒಳಗೆ, ಅಲ್ಲಿ ಕ್ರಷಿಂಗ್ ಪ್ರೋಸೆಸ್ ನಡೆಯತ್ತಂತೆ. ನೋಡಿ, ಫುಲ್ ಟ್ರೈನ್ನ ಕಂಟೈನರ್ ಇತ್ತಲ್ವಾ, ಅದನ್ನು ಫುಲ್ ಉಲ್ಟಾ ಮಾಡಿ ಅದರಲ್ಲಿದ್ದ ಕೋಲನ್ನ ಈ ಕೆಳಗೆ ಹಾಕಿದ್ದಾರೆ. ಅಲ್ಲಿ ಇನ್ನೊಂದು ಪ್ರೋಸೆಸ್ ನಡೆಯುತ್ತೆ, ಅದು ಕ್ರಷಿಂಗ್ ಪ್ರೋಸೆಸ್. ಫುಲ್ ಅಂದರೆ ಕಲ್ಲಿದ್ದಲು ಫುಲ್ ಚೂರಾಗಿ ನೆಕ್ಸ್ಟ್ ಅದು ಮತ್ತೆ ಮುಂದೆ ಹೋಗುತ್ತೆ ಮುಂದಿನ ಪ್ರೋಸೆಸ್ಸಿಗೆ. ಈ ಎಲ್ಲ ಮಿಷಿನ್ಗಳನ್ನು ಕಂಡುಹಿಡಿದಿದ್ದಾರಲ್ಲ, ಗ್ರೇಟ್ ಮಾತ್ರ. ಓ, ಇದು ರಿಜೆಕ್ಟೆಡಾ? ಓಕೆ ನೋಡಿ, ಈಗ ಒಂದು ಕಂಟೈನರ್ ಮುಗೀತು. ಟ್ರೈನಲ್ಲಿ ಇನ್ನೊಂದು ಕಂಟೈನರು ಸೇಮ್ ಪ್ರೋಸೆಸ್ಸಲ್ಲಿ ಅವರು ಅದರಲ್ಲಿರೋ ಕೋಲನ್ನ ಡಂಪ್ ಮಾಡ್ತಾರೆ ಇಲ್ಲಿ. ಹೌದು, ಈ ಪ್ಲಾಂಟ್ ಅಲ್ಲಿ ಸೆಪರೇಟ್ ಟ್ರೈನ್ ಟ್ರ್ಯಾಕ್ ಮಾಡ್ಕೊಂಡಿದ್ದಾರೆ. ನಾರ್ಮಲ್ ಬರೋ ಟ್ರ್ಯಾಕ್ ಇರುತ್ತಲ್ಲ, ಅದೇ ಟ್ರ್ಯಾಕ್ ಇಂದ ಪ್ಲಾಂಟ್ ಒಳಗಡೆ ಕನೆಕ್ಷನ್ ಕೊಟ್ಟಿದ್ದಾರೆ. ಸ್ಟೇಷನ್ ಅಂದ್ರೆ ಈ ಗೇಟ್ ಎಲ್ಲಿ ಕನೆಕ್ಟ್ ಆಗುತ್ತಲ್ಲ ಟ್ರ್ಯಾಕ್ಗೆ, ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ ಮಾತ್ರ ಕಂಟಿನ್ಯೂ ಈ ಟ್ರ್ಯಾಕ್ ಹೋಗಿ ಮೇನ್ ಟ್ರ್ಯಾಕ್ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಮತ್ತೆ ಈ ಕೋಲ್ ಎಲ್ಲಿ ಬರುತ್ತೆ ಆ ಕಡೆ ಎಲ್ಲ ಚೆನ್ನೈ ಬೆಂಗಳೂರು ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲ ಕನೆಕ್ಟ್ ಇರುತ್ತೆ. ಸೊ ಮೇನ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಯೂಸ್ ಮಾಡಿರೋದು ಅಂದ್ರೆ ಕಲ್ಲಿಂದ ತರಿಸಲಿಕ್ಕೆ ಟ್ರೈನ್. ಇದರಿಂದ ಎಲ್ಲ ಬಾಯ್ಲರ್, ಇಲ್ಲಿಂದ ಬಾಯ್ಲರ್ ಸಪ್ಲೈ. ಓಕೆ, ಇವಾಗ ನಾವು ನೋಡ್ಕೊಂಡ್ ಬಂದ್ವಲ್ಲ, ಕೋಲ್ ಡಂಪ್ ಮಾಡಿ ಅಲ್ಲಿ ಕೆಳಗಡೆ ಕ್ರಶ್ ಆಗುತ್ತಲ್ಲ, ಆ ಕ್ರಶ್ ಆಗಿರೋ ಕೋಲ್ ಎಲ್ಲ ಬಂದು ಇಲ್ಲಿ ಬೀಳುತ್ತೆ. ಇಲ್ಲಿಂದ ಇಲ್ಲಿ ಈ ಬೆಲ್ಟ್ ತರ ಸಿಸ್ಟಮ್ಸ್ ಇದೆಯಲ್ಲ, ಸಪ್ಲೈ ಇದೆಯಲ್ಲ, ಇಲ್ಲಿಂದ ಬಾಯ್ಲರ್ ಕಡೆ ಹೋಗುತ್ತೆ. ಬಾಯ್ಲರ್ ಕಡೆ ಹೋಗುತ್ತೆ ಅಂಡ್ ಪವರ್ ಜನರೇಟ್ ಆಗುತ್ತೆ ಅಲ್ವಾ? ಬೇರೆ ಬೇರೆ ಪ್ರೊಸೆಸ್ ಇದೆ ಇನ್ನು ಎಲ್ಲ. ಹೌದು ಹೌದು. ನಾರ್ಮಲ್ ಇಲ್ಲಿಂದ ಬರೀ ಕೋಲ್ ಸಪ್ಲೈ ಆಗುತ್ತೆ. ಮೇನ್ ಎಲ್ಲ ಬಂದು ಡಂಪ್ ಬಿದ್ದಿರೋ ಕೋಲ್ ಇಲ್ಲಿ ಬಂದಿರುತ್ತೆ, ಇಲ್ಲಿಂದಾನೆ ಸಪ್ಲೈ ಆಗುತ್ತೆ. ಕನ್ನಡಕ, ಮಾಸ್ಕ್, ಶೂ ಕಂಪಲ್ಸರಿ ಎಲ್ಲ ಅಲ್ಲಿ ಏನೇನು ಬರ್ದಿದ್ದಾರೆ ನೋಡು. ಹೌದು. ಇಲ್ಲಿ ಇನ್ನೊಂದು ರೂಲ್ಸ್
ಯಾವ ತರ ಇದೆ ಗೊತ್ತಾ, ಈ ಒಳಗಡೆ ಗಾಡಿಗಳ ಕೆಲಸ ಇರುತ್ತಲ್ಲ ಎಂಪ್ಲಾಯ್ ಬಿಟ್ಟಿರೋದು, ಫಾಸ್ಟ್ ಆಗಿ ಏನಾದ್ರು ಹೋದ್ರೆ ರೋಡ್ ಲಿಮಿಟ್ ಕ್ರಾಸ್ ಮಾಡಿದ್ರೆ ಫೋಟೋ ತೆಗೆದು ಇಲ್ಲಿ ತರ ಹಾಕ್ತಾರೆ ನೋಡಿ, ಹೆಲ್ಮೆಟ್ ಇಲ್ಲ ಸೇಫ್ಟಿಗೋಸ್ಕರ ಒಳ್ಳೇದು, ತುಂಬಾ ರೂಲ್ಸ್ ಇದೆ. ಯಾಕಂದ್ರೆ ಫಸ್ಟೇ ಇದು ನಾಟ್ ಈಸಿ ಪ್ಲೇಸ್ ಟು ವರ್ಕ್, ಅದರಲ್ಲಿ ಮತ್ತೆ ಏನು ಸುರಕ್ಷತೆನೇ ಇಲ್ಲದೆ ಬಂದ್ರೆ ಅದಿನ್ನೊಂದು ಇದೆಲ್ಲ ತಲೆನೋವು. ಕೆಮಿಕಲ್ ಡಿವಿಷನ್. ಇದೆಲ್ಲ ಕೆಮಿಕಲ್ ಡಿವಿಷನ್. ಓ, ಇದಕ್ಕೂ ಕೆಮಿಕಲ್ ಎಲ್ಲ ಇದೆಯಾ? ಆದ್ರೆ ಸ್ವಲ್ಪ ವಾಟರ್ ಸೆಕ್ಷನ್ ಇದೆ, ಅದಕ್ಕೆ. ಡಿಎಂ ಪ್ಲಾಂಟ್. ತುಂಬಾ ಚೆನ್ನಾಗಿದೆ. ಕ್ಯಾಂಟೀನ್ ಎಲ್ಲ ಇದೆಯಾ? ಕ್ಯಾಂಟೀನ್ 4-5 ಒಂದು 6 ಹೆಂಗೆ ಊಟ ಎಲ್ಲ ಇವರು ಫ್ರೀನಾ ಇಲ್ಲಿ ಕೆಲಸ ಮಾಡೋರಿಗೆ? ಅದು ಟೋಕನ್ ಸಿಸ್ಟಮ್ ಟೋಕನ್ ಸಿಸ್ಟಮ್ ಕೊಡ್ತಾರೆ. ಅದರ ಶಿಫ್ಟ್ ಅವರಿಗೆ ಒಂದಿಷ್ಟು ಅಂತ, ಜನರಲ್ ಅವರಿಗೆ ಟೋಕನ್ ಸಿಸ್ಟಮ್ ಕೊಡ್ತಾರೆ. ಆ ರೀತಿ ಅದನ್ನ ತೋರಿಸಿ ಇಲ್ಲ ಅವರು ಊಟ ಟೋಕನ್ ಕೊಡ್ತಾ ಅದಕ್ಕೆ ಇಷ್ಟು ಎಷ್ಟು ಹೋಗ್ತದೆ ಅಷ್ಟು ಹೋಗುತ್ತೆ. ನೋಡಿ, ಈ ರೀತಿ ಈ ಲೇಬರ್ಸ್ ಎಲ್ಲಾನು ಹೋಗ್ಬಹುದು ಕ್ಯಾಂಟೀನಿಗೆಲ್ಲ. ಎಲ್ಲರೂ ಹೋಗ್ಬಹುದು. ಫೈನಲಿ ಇಲ್ಲಿಂದ ಪವರ್ ಸಪ್ಲೈ ಆಗುತ್ತೆ ಈ ವೈರ್ಗಳ ಮುಖಾಂತರ ಅಲ್ವಾ? ಈ ತರ ಇರುತ್ತೆ ಇದೊಂದು. ಹೌದು ಹೌದು. ಅದು ಕೆಳಗಡೆ ಎಲ್ಲ ಹೋಗಕ್ಕಾಗಲ್ಲ, ಆಗೋದಿಲ್ಲಲ್ಲ? ಕರೆಂಟ್ ಹಿಂಗ್ ಕೂದಲೆಲ್ಲ ನಿಂತು ಬಿಡ್ತದೆ, ಹೌದಾ? ಅಷ್ಟು ಪವರ್ ಇರುತ್ತೆ ಮತ್ತೆ ಕೆಳಗಡೆ. ನಾನು ಅದೇ ಕೇಳೋಣ ಅಂತ ಅದು ಸೇಫ್ಟಿ ಇಶ್ಯೂ ಸೆಪರೇಟ್ ಇರುತ್ತೆ ಇವಾಗ ಪ್ಲಾಂಟ್ ಎಲ್ಲ. ಅಂದ್ರೆ ಆ ಕಡೆ ವರ್ಕ್ ಮಾಡೋರಿಗೆ ಈ ಲೈನ್ ಬಂದ್ ಮಾಡ್ತಾರೆ. ಅವಾಗ ಅಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ಲೈನ್ ಬಂದ್ ಮಾಡಿದಾಗ ಅಷ್ಟೇ ಹೋಗ್ತಾರೆ. ಅದ್ರ ಕೆಳಗಡೆ ಹೋಗಕ್ ಆಗಲ್ಲ. ಹಿಂಗೆ ಈಗ ಒಬ್ರಿಗೊಬ್ರು ಮುಟ್ಟಿದ್ರೆ ಕರೆಂಟ್ ಶಾಕ್ ಸಟ್ ಅಲ್ವಾ? ಯಾಕಂದ್ರೆ ಅಷ್ಟು ಪವರ್ ಇದು ಜನರೇಟರ್ ಇರ್ತದೆ. ಇದು 400 ಎಷ್ಟು ಅಲ್ಲಿ 220 ವಿತ್ ಅದು 220 400 ಮತ್ತೆ ಹೆವಿ ಇರುತ್ತಿದ್ದು. ಅಂದಾಗೆ ನಾವು ಬರೀ ವಿಸಿಟ್ ಮಾಡಿರೋದು ನಾವು ಅಷ್ಟೇ. ನಾರ್ಮಲ್ ಹಿಂಗೆ ವಿಸಿಟ್ ಮಾಡಿದ್ದು, ನಮ್ಗೆ ಗೊತ್ತಿರೋಷ್ಟು ನಾವು ಏನಾದ್ರೂ ಇದ್ರಲ್ಲಿ ತಪ್ಪಿದ್ರೆ ಅಯ್ಯ ಇವ್ರಿಗೆ ಏನ್ ಗೊತ್ತು ಹಂಗೆಲ್ಲ ಏನಾದ್ರೂ ತಲೆಯಲ್ಲಿ ಬಂದ್ರೆ ಅದನ್ನ ಹಾಗೆ ಹೊಟ್ಟೆ ಒಳಗೆ ಹಾಕೊಳ್ಳಿ ಆಯ್ತಾ. ಕಾಮೆಂಟ್ ಮಾಡಿ, ತೊಂದರೆ ಇಲ್ಲ, ಸ್ವತಂತ್ರ ಇದೆ. ಬಟ್ ಜಡ್ಜ್ ಮಾಡಬೇಡಿ ಇವ್ರಿಗೇನು ಗೊತ್ತಿಲ್ಲ ಅಂತ ಅಲ್ವಾ? ಅಷ್ಟೇ. ನೆಕ್ಸ್ಟ್ ದಸರಾಗೆ ಫುಲ್ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಹಾಗೆ ಬರೋಣ. ನಮಸ್ತೆ. ನೀವು ಮಾತಾಡೋದಿಲ್ಲ ಏನು ಕೇಳಿಸಲ್ಲ, ಆದರೂ ಟ್ರೈ ಮಾಡಿ. ಇದೇನು? ಓಕೆ, ಸಪ್ಲೈ ಆಗುತ್ತೆ. ಟ್ರೀ ಪ್ಲಾಂಟಿಂಗ್ ಮಾಡಿದ್ದಾರೆ. ಸೊ ಆ ಪವರ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗಳ ಒಂದು ಏರಿಯಾ ಇದು, ಕಾಲೋನಿ. ಇದಕ್ಕೆ ಏನ್ ಹೆಸರು? ಶಕ್ತಿನಗರ್. ಅಂಡ್ ಇಲ್ಲಿ ಫುಲ್ ಟ್ರೀ ಪ್ಲಾಂಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಮರಗಳಿದೆ ಅಂದ್ರೆ ತುಂಬಾ ವರ್ಷಗಳ ಹಿಂದೆನೆ ಮಾಡಿದಾರಲ್ಲ. ಪವರ್ ಪ್ಲಾಂಟ್ ಯಾವಾಗ ಶುರು ಮಾಡಿದ್ರು ಆವಾಗ್ಲೇ ಈ ಕಾಲೋನಿ ಒಳಗೆ ಶಕ್ತಿನಗರ್ ಎಷ್ಟು ಸರೌಂಡಿಂಗ್ ಇದೆ ಪ್ಲಾಂಟ್ ಏರಿಯಾ ಎಲ್ಲೋದ್ರೂ ಇದೇ ತರ ಫುಲ್ ಎಲ್ಲ ಗಿಡ ಮರಗಳು ಹಾಕಿರ್ತಾರೆ. ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಿದಾರಲ್ವಾ? ಏನಿಲ್ಲ, ವಿಸಿಟ್ ಮಾಡಕ್ ಬಂದ್ವಿ ಅಷ್ಟೇ, ಎಕ್ಸ್ಪ್ಲೋರ್ ಡೀಟೇಲ್ ಆಗಿ ಮಾಡಿಲ್ಲ. ನೆಕ್ಸ್ಟ್ ಮತ್ತೆ ಬರೋಣ, ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದ್ರೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಅದ್ರಲ್ಲಿ ಏನಾದರೂ ಇನ್ನೂ ಆ್ಯಡ್ ಮಾಡಬೇಕು ಅಥವಾ ನಿಮಗೆ ಗೊತ್ತಿದ್ರೆ ನೀವು ಸಹ ಕಾಮೆಂಟಲ್ಲಿ ಹೇಳಿ. ಸದ್ಯಕ್ಕಷ್ಟೇ ರಾಯಚೂರಲ್ಲಿ ಇನ್ನೂ ಬೇರೆ ಬೇರೆ ಬ್ಲಾಗ್ಸ್ ಬರುತ್ತೆ, ತುಂಬ ನೋಡಲಿಕ್ಕಿದೆ. ಕೆಲವೊಂದು ಹಳ್ಳಿಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀನಿ. ಆ ಎಲ್ಲ ವೀಡಿಯೋಸ್ಗಳು ನೆಕ್ಸ್ಟ್ ಬರುತ್ತೆ, ನೋಡಿ. ಸದ್ಯಕ್ಕೆ ಈ ವಿಡಿಯೋ ಮುಗಿಸೋಣ. ಕೊನೆ ಮಾತು ನೋಡಿಕೊಂಡು ವಿಡಿಯೋಗೆ ಲೈಕ್ ಮಾಡ್ದೇನೆ ಹೋಗ್ಬೇಡಿ.